ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಸ್ಪೆಷಲ್ ನನ್ನ ಬರ್ತಡೆಗೆ ಎಲ್ಲರೂ ಗೆಟ್ ರೆಡಿ ನೀವು ವಿಡಿಯೋ ಮಾಡಿದ್ದೀನಿ ಶಾರ್ಟ್ಸ್ಗೆ ಅಂತ ಹೇಳ್ಬಿಟ್ಟು. ನೋಡಿ, ಎಲ್ಲರೂ ಪಿಂಕ್ 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 ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಇವಾಗ ಇದು ಲೈಟ್ ಪಿಂಕ್ ಆಗೈತೆ ಸ್ವಲ್ಪ, ಇದು ಎಲ್ಲ ಓಕೆ ಕರೆಕ್ಟ್ ಆಗಿದೆ. ಇವಾಗ ಲಂಚ್ಗೆ ಹೋಗ್ಬೇಕು. ಲೈಟಾಗಿ ಮಳೆ ಬೀಳ್ತಿದೆ, ನಿಲ್ತಿದೆ, ಹಂಗೆ ಆಗ್ತಾ ಇದೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಗ್ರೀನ್ ಟೀ ಕುಡಿದಿರೋದಷ್ಟೇ. ಟೈಮ್ ಬಂದು 12:15 ಆಗಿದೆ. ಬನ್ನಿ ಇವತ್ತು ಡೇ ಹೆಂಗಿರುತ್ತ ನೋಡ್ಕೊಂಬಿಡೋಣ. ಇವಾಗ ಮೋಕ್ಷಿತ ಮ್ಯಾಗಿ ಮಾಡ್ತೀನಿ ಸರ್. ಅಲ್ಲಿ ಹೋದ್ರೆ ಅವಳು ತಿನ್ನೋಕ್ಕಾಗಲ್ಲ, ಏನಾದ್ರು ತಿಂದಿಲ್ಲ ಅಂದ್ರೆ ಹೊಟ್ಟೆ ಹಸ್ವಾಗುತ್ತೆ ಅಂತ. ಮ್ಯಾಗಿ ಮ್ಯಾಗಿ ಮ್ಯಾಗಿ. ಇವಾಗ ಹೋಗ್ತಾ ಇದೀವಿ, ಹೋಗ್ಬೇಕು ಕೂಡ. ಕೊಡ್ಬಾಯಿ ಯಾವ್ದು ಚೆನ್ನಾಗಿದೆ. ಇದೆ ಆಕಾಶ ನೋಡಿ ಚೆನ್ನಾಗಿ. ಚೆನ್ನಾಗಿದ್ಯಾ? ನಾನು ಟ್ರೈ ಮಾಡ್ತೀನಿ. ಒಂದು ಪೀಸ್ ಹಾಕಿದ್ರೆ ಏನಕ್ಕೆ ಹಂಗಿರ್ತಿದ್ಯಾ? ಒಂದು ಪೀಸ್ ಲೇಕ್ ಎದುರುಗಡೆ ಡಿನ್ನರಾ ಲಂಚಾ? ಹಾಂ, ಇವಾಗ ತಾನೇ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದು ಫುಲ್ಲು ಟೈಮ್ ವೇಸ್ಟ್. ಆಚೆ ಏನು ಹೋಗಿದ್ದು ಕೆಲಸ ಆಗಿಲ್ಲ ಹೇಳ್ಬಿಟ್ಟು ಲಂಚಿಗೆ ಊರೆಲ್ಲ ಸುತ್ಕೊಂಡು ಮತ್ತೆ ಮುಳ್ಬಾಗ್ಲಲ್ಲೇ ತಿನ್ಕೊಂಡು ಬಂದ್ವಿ. ಮತ್ತು ಡೆಕೋರೇಷನ್ ಐಟಮ್ಸ್ ಸ್ವಲ್ಪ ಬರುತ್ತೆ. ನಾನು ಸಿಂಪಲಾಗಿ ಏನಾದರೂ ಲೈಟಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹುಡುಗಿ ಸಾಕಾಗೋಯಿತು. ಆಮೇಲೆ ಇವಾಗ ಸ್ವಲ್ಪ ತೊಗೊಂಬಂದಿದ್ದೀನಿ. ಹಾಗೆ ಇದು ಇನ್ಸ್ಟಾಗ್ರಾಮಲ್ಲಿ ಅದೇ ಕೆಲಸದಲ್ಲಿ ಬರ್ತಾ ಇತ್ತು, ಇದು ಗಾರ್ಡನ್ ಬೆಲ್ ಅಂತೆ. ಗಿಫ್ಟ್ ಕೊಟ್ಟರೆ ಅವ್ರಿಗೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಅದಕ್ಕೆ ಒಂದು ಸುಬ್ಬಕ್ಕೆ ತೊಗೊಂಬಂದಿದ್ದೀನಿ. ಇನ್ನೊಂದು ಧನುಗೆ ಅವ್ನು ಬರ್ತಡೇ ಆಯ್ತು ಎಸ್ಟರ್ಡೇ, ಅದಕ್ಕೆ ಅವ್ನಿಗೊಂದು ಗಿಫ್ಟ್ ತೊಗೊಂಡಿದ್ದೀನಿ. ಇವಾಗ ಬನ್ನಿ ನಾನು ಯಾವ ಥರ ಡೆಕೋರೇಷನ್ ಮಾಡ್ತೀನಿ. ನಂಗೆ ಸೆಲ್ಫ್ ಗಿಫ್ಟ್ ಜಾಸ್ತಿ, ನನಗೆ ಸೆಲ್ಫ್ ಲವ್ ಜಾಸ್ತಿ. ನನ್ನ ಬರ್ತಡೇ ನಾನೇ ಡೆಕೋರೇಷನ್ ಮಾಡ್ಕೊತೀನಿ. ಯಾರು ಮಾಡ್ತಾರೋ ಇಲ್ಲೋ ನಾನು ವೆಯ್ಟ್ ಮಾಡೋಲ್ಲ. ಲಾಸ್ಟ್ ಇಯರು ಮೈಸೂರಲ್ಲಿ ಮಾಡಿಕೊಂಡೆ, ಈ ಇಯರು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಹೆಂಗೆ ಮಾಡ್ಕೊತೀನಿ ಬನ್ನಿ ನೋಡಿಸ್ಕೊಡ್ತೀನಿ ನಿಮಗೂ ಕೂಡ ಹೆಂಗೆ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸಿಂಪಲಾಗಿದೆ. ನಾನೊಂದು ರಿಫ್ರೆನ್ಸಾಗಿ ಇನ್ಸ್ಟಾಗ್ರಾಮ್ ನೋಡಿದ್ದೀನಿ, ಆ ಥರನೇ ಮಾಡೋಣ ಅಂತೆ. ನೋಡೋಣ ಯಾವ ಥರ ಬರುತ್ತೆ ಅಂತ ನೋಡಿದ್ರೆ ತುಂಬ ಗ್ಯಾಪ್ ಆಯಿತು. ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಫಸ್ಟು ಜಾಸ್ತಿ ಮಾಡ್ತಾರೆ, ಇವಾಗೆಲ್ಲ ಮಾಡ್ತಾಯಿಲ್ಲ ಜಾಸ್ತಿ. ಇವಾಗ ನೋಡೋಣ ಯಾವ ಥರ ಬರುತ್ತೆ. ಸ್ವಲ್ಪ ಬೇಸಿಕ್ ಐಟಮ್ಸ್ ಮಾತ್ರ ತೊಗೊಂಬರ್ಕೊಂಡಿದ್ದೀನಿ. ಸಿಂಪಲಾಗಿ ಒಂದು ಕೇಕ್ ತೊಗೊಂಬಂದಿದ್ದೀನಿ, ಮಾಡೋಣ. ಯಾಕಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ, ನನ್ನ ಬರ್ತಡೇ 7 ಒಂದೇ ದಿನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅವತ್ತು ಮಾಡ್ಕೊಳಕ್ಕಾಗಲಿಲ್ಲ, ಸುಬೋರ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಬರೋಕ್ಕಾಗಲಿಲ್ಲ ಅಂತ ಇವತ್ತೇ ಮಾಡ್ಕೊತಾ. ಲಂಚ್ ಚೆನ್ನಾಗಿತ್ತು, ಬಿರಿಯಾನಿ ಚೆನ್ನಾಗಿತ್ತು. ಇನ್ನು ಯಾವುದೂ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ಪರ್ಸ್ನಲಾಗಿ. ಬಿರಿಯಾನಿ ಇಷ್ಟ ಆಯಿತು, ಚಿಕನ್ ಬಿರಿಯಾನಿ ಚೆನ್ನಾಗಿತ್ತು, ಮಟನ್ ಬಿರಿಯಾನಿ ಸುಬೋರ್ ಚೆನ್ನಾಗಿತ್ತು ಅಂತ ಒಂದು ತಿಕ್ಕೋದು ನಂಗೆ ಇಷ್ಟ ಆಗಲ್ಲ, ಅದನ್ನು ತಿಕ್ಕೋದು ಸರಿ ಅಂತ ತಿಂದೆ, ಚೆನ್ನಾಗಿತ್ತು. ಇವಾಗೆಲ್ಲ ಡೆಕೋರೇಷನ್ ಮಾಡೋಣ ಬನ್ನಿ. ಅದೇ ತೊಗೊಂಬಂದಿದ್ದೀವಿ, ಕುಷ್ಕ ಮತ್ತು ಬಿರಿಯಾನಿ ಎಲ್ಲ ಮಿಕ್ತು ಎಲ್ಲ ಪಾರ್ಸಲ್ ಮಾಡಿಸ್ಕೊಂಬಂದಿದ್ದೀನಿ. ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಫುಡ್, ನನಗೆ ನಾನು ವೇಸ್ಟ್ ಮಾಡೋಲ್ಲ. ಅದನ್ನೇ ನೈಟ್ ಡಿನ್ನರ್ ತಿನ್ಕೊಳ್ಳೋಣ ಅಂತೇಳ್ಬಿಟ್ಟು ಮೋಕ್ಷಿತ್ತಾಗೂ ನಿಮಗೆ ಬೇಕಾದರೆ ಏನಾದರೂ ಮಾಡೋಣ.
ಇವಾಗೆಲ್ಲ ರೆಡಿ ಮಾಡ್ತೀನಿ ಬನ್ನಿ ನೋಡೋಣ. ಇವಾಗ ತಾನೇ ಕಲ್ತ್ಕೊಂಡೆ ನಾನು ಇದನ್ನ ಹೆಂಗೆ ಮಾಡ್ಬೇಕಂತ. ಫಸ್ಟ್ ಕಲ್ತ್ಕೊಂಡಿದ್ದಿಲ್ಲ, ಯಾಕಂದ್ರೆ ನನಗೇನು ಅವಾಗ ಡೆಕೋರೇಷನ್ ಯಾವುದಕ್ಕೂ ಮಾಡೋ ಅಷ್ಟಿರಲಿಲ್ಲ. ನೋಡಿ ಈ ಥರ ಹೂವು ಮಾಡೋದು ಕಲ್ತ್ಕೊಂಡಿದ್ದೀನಿ. ಬನ್ನಿ ಇವಾಗ ನಿಮಗೂ ನೋಡ್ಸ್ಕೊಡ್ತೀನಿ. ಇಷ್ಟು ಮಾಡಿದ್ದೀನಿ, ಇನ್ನೂ ಮಾಡಬೇಕು. ಸಿಂಪಲ್ಲಾಗೆ ನನ್ನ ಫೋಟೋಗೆ ಎಷ್ಟು ಬೇಕೋ ಅಷ್ಟೇ ನಾನು ಡೆಕೋರೇಷನ್ ಮಾಡ್ತೀರೋ ಅದನ್ನು ನೋಡಿಸ್ತೀನಿ. ಫಸ್ಟು ಈ ಥರ ಇಷ್ಟು ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಮೆಜರ್ಮೆಂಟ್ ಗೊತ್ತಿಲ್ಲ, ನಾನೇ ಅಂದಾಜಾಗಿ ಕಟ್ ಮಾಡ್ಕೊಂಡೆ. ಒಂದೆರಡು ಕಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕಂತ ಹೇಳ್ಬಿಟ್ಟು ಇದಿಷ್ಟು ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ಹಿಂಗೆ ಹಾಕ್ಕೊಬೇಕು, ಕಾಣ್ತಿದ್ಯಾ? ಈ ಥರ ಹಿಂಗೆ ಹಾಕ್ಕೊಂಡು ಆಮೇಲೆ ಹಿಂಗೆ ಹಾಕ್ಕೊಂಡು ಇದನ್ನು ಇದ್ರೊಳಗಡೆಗೆ ಹಿಂಗೆ ಹಾಕ್ಕೊಂಡು ಆಮೇಲೆ ಇದನ್ನು ಇದ್ರೊಳಗಡೆಗೆ ಹಾಕಬೇಕು. ಈ ಥರ ಮಾಡಿಸ್ತೇನೆ. ಸ್ವಲ್ಪ ಹಿಂಗೆ ತೊಗೊಬೇಕು. ಆಮೇಲೆ ಇದನ್ನು ಹಾಕ್ಕೊಂಡು ಇದು ಹಿಂದೆ ಈ ಥರ ತೊಗೊಂಡು ಆಮೇಲೆ ಇದನ್ನು ತೊಗೊಂಡು ಇದ್ರೊಳಗಡೆಯಿಂದ ಈ ಥರ ಆಚೆಗೆ ತೊಗೊಳ್ಳಿ. ಈ ಥರ ನೀಟಾಗಿ ಹಿಂಗೆ ಎಷ್ಟು ಬೇಕೋ ಆಮೇಲೆ ಮತ್ತೆ ಎಕ್ಸ್ಟ್ರಾಸ್ ಕಟ್ ಮಾಡ್ಕೊಂಡು ಈ ಥರ ಇಟ್ಕೊಂಡು ಈ ಥರ ಇದು ನೀವು ಕರೆಕ್ಟಾಗಿ ಅಷ್ಟೇ ಇರಬೇಕು, ಅಷ್ಟೇ ಕಟ್ ಮಾಡಿಕೊಂಡು ನೀಟಾಗಿ ಬಂದುಬಿಡುತ್ತೆ. ಈ ಥರ ಇನ್ನೊಂದು ನೋಡ್ತೀನಿ ರೀ ನೀಟಾಗಿ. ನಾನು ಇವಾಗ ಕಲ್ತ್ಕೊಂಡಿರೋ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಸ್ವಲ್ಪ ನೀಟಾಗಿ ಅರ್ಥ ಆಗಿರ್ಬೇಕು. ನೀವು ಏನಾದ್ರು ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ ಅಂತ. ಇದು ಬಂದು ನನಗೆ 45 ರೂಪೀಸ್ ಬಿತ್ತು. ಸ್ವಲ್ಪ ದೊಡ್ಡದಾಗೆ ಬಂತು. ಇದಕ್ಕೆ ಕಲರ್ಸ್ಗೆ 2 ಶಾಪ್ ಹುಡುಕಿದ್ದೀನಿ, ಸಿಗಲಿಲ್ಲ. ಮತ್ತೆ ಸಿಕ್ತು. ಬೇರೆ ಕಲರ್ಸ್ ಎಲ್ಲ ಇದೆ, ಈ ಕಲರ್ ಇಲ್ಲ. ನೋಡಿ ಈ ಥರ ಅಷ್ಟೇ ಹಿಂಗೆ ತಗೊಂಡು ಅದನ್ನು ಹಿಂಗೆ ತಗೊಂಡು ಇದನ್ನು ಇದ್ರೊಳಗೆ ತಗೊಂಡು ನೋಡಿಸ್ತಾ ಇದ್ದಾಗ ಯಾರಿಗೂ ಪರ್ಫೆಕ್ಟ್ ಆಗಿ ಬರೋಲ್ಲ ಗೊತ್ತಾ. ಆಮೇಲೆ ಮತ್ತೆ ಹಿಂಗೆ ತಗೊಂಡು ಈ ಥರ ತಗೊಂಡು ಹಿಂಗೆ ಈ ಥರ ರೆಡಿ ಮಾಡ್ಕೋಬೇಕು. ಇದನ್ನು ಒಳಕ್ಕೆ ಹಿಂಗೆ ನೀವು ಟೈಟ್ ಬೇಕಂದರೆ ಇನ್ನು ಸ್ವಲ್ಪ ಒಳಕ್ಕೆ ಈ ಥರ ಹಾಕ್ಕೊಂಡು ಮಿಡ್ಲಿಗೆ ಈ ಥರ ನೋಡಿ ಬೋ ರೆಡಿ ಆಯಿತು. ಇದು ನಿಮ್ಗೆ ಯೂಟ್ಯೂಬಲ್ಲಿ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ನೋಡಿದ್ರೆ ಈ ಥರ ಎಲ್ಲ ಮಾಡಿ ಇಟ್ಕೊಂಡು ಆಮೇಲೆ ಯಾವ ಥರ ಮಾಡೋದು ನೋಡಿಸ್ತೀನಿ. ಮತ್ತು ನಾನು ಕ್ಯಾಂಡಲ್ಸ್ ತೊಗೊಂಬಂದಿನಿ, ಡಬಲ್ ಟೇಪ್ ತೊಗೊಂಬಂದಿನಿ, ಒಂದು 5 ಬಲೂನ್ಸ್ ತೊಗೊಂಡಿನಿ ಸುಮ್ಮನೆ ಹಂಗೆ. ಮತ್ತು ಕ್ಯಾಂಡಲ್ಸ್ ಎಲ್ಲ ಕ್ಯಾಂಡಲ್ಸ್ ಎಲ್ಲ ಇರುತ್ತೆ. ಇಂದ ನಾನು ಇವಾಗ ಮೋಕ್ಷಿತಾಗಿ ತಿನ್ನಿಸಿ ಇವಾಗ ಬಂದಿದ್ದೀನಿ ಮತ್ತೆ ಡೆಕೋರೇಷನ್ ಮಾಡೋಕ್ಕೆ. ನೋಡಿ ಏನು ಮಾಡ ಮಕ್ಕಳಿದ್ರೆ ಈ ಥರನೇ ಅಲ್ವಾ, ಅವಳು ಹೊಟ್ಟೆ ಹಸ್ಕೊಂತ ಇಲ್ಲ ಅಂತ ಹೇಳ್ಬಿಟ್ಟು ತಿನ್ನಿಸ್ಬಿಟ್ಟು ಇವಾಗ ಬಂದೆ. ನಾನು ಸ್ವಲ್ಪ ಡೆಕೋರೇಷನ್ ಡ್ರೆಸ್ ಮಾಡ್ಕೊಂಡಿಲ್ಲ, ನಾನು ಏನು ಮಾಡ್ಕೊಂಡಿಲ್ಲ. ಈ ಥರ ಒಂದೊಂದೇ ಈ ಥರ ನಾನು ಲೈಟಿಂಗ್ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅರೇಂಜ್ ಮಾಡ್ಬೋದು. ನಾನು ಬಂದು ಇದು ಗೋಲ್ಡ್ ಕಲರ್ ಲೈಟಿಂಗ್ ತೊಗೊಂಡಿದ್ದೀನಿ. ನಾನು ಇವಾಗೇ ನೋಡ್ಸಲ್ಲ, ಲೈಟ್ ಹಾಕಿ ಎಲ್ಲ ಡೆಕೋರೇಷನ್ ಆದ್ಮೇಲೆ ಲೈಟ್ ಹಾಕಿದ್ರೆ ಅದು ವೈಬ್ಸ್ ಸಾಕಾಗಿರತ್ತೆ. ನಾನು ಇದು ರೆಡ್ ಕಲರ್ ಉಡುತ್ತಿ ತೊಗೊಂಡೆ ಅಂತ ಹೇಳಿದ್ನಲ್ವ, ಇದ್ರಲ್ಲಿ ಬ್ಲ್ಯಾಕ್ ಇದೆ, ಪಿಂಕ್ ಅಲ್ಲಿ ಕೂಡ ಮಾಡ್ಕೋಬೋದು. ನಾನು ಪಿಂಕ್ ಯಾಕೆ ತೊಗೊಂಬಂದಿಲ್ಲ ಅಂದರೆ ಇದು ಪಿಂಕ್ ವಾಲ್ ಇದೆ, ಅದಕ್ಕೆ ನಾನು ಪಿಂಕ್ ತೊಗೊಂಬಂದಿಲ್ಲ, ರೆಡ್ ತಂದೆ. ಎಷ್ಟು ಸ್ವಲ್ಪ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ಇದು ತೆಗೆದು ಕೂಡ ಬೇಕಂದ್ರೆ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಈ ಥರ ವ್ಯಾಲೆಂಟೈನ್ಸ್ ಡೇಗೆ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ರೆಡ್ ತೊಗೊಂಬಂದೆ. ಮತ್ತೆ ನಾವು ಯೂಸ್ ಮಾಡ್ಬೋದು ಅಂತ, ಒಂದೇ ಸರಿ ಯೂಸ್ ಮಾಡಿ ವೇಸ್ಟ್ ಮಾಡೋಕ್ಕಾಗಲ್ವಲ್ವ, ಅದಕ್ಕೆ ನಾನು ಈ ಥರ ಪ್ರಿಫರ್ ಮಾಡಿದೆ. ನೀವು ಬೇಕಂದ್ರೆ ನಿಮ್ಮ ಚಾಯ್ಸ್. ನೋಡಿ ಗೈಸ್, ಈ ಥರ ರೆಡಿ ಮಾಡಿದ್ದೀನಿ. ಇವಾಗ ಟೇಬಲ್ ಇಟ್ಟಿದ್ದೀನಿ, ವೈಟ್ ಕಲರ್ ತಿಳ್ಕೊಂಡಿದ್ದೀನಿ. ಪೈಯೇ ಮೋಕ್ಷಿತ ಅಳ್ತಿದ್ದಾಳೆ. ಹಬ್ಬ ಆಚೆಗೆ ಹೋಗಿದ್ದಾರೆ ತೊಗೊಂಬರೋಕ್ಕೆ ಸ್ವಲ್ಪ ಬೇಕಾಗಿರೋ ಐಟಮ್ಸು. ಇದರಲ್ಲಿ 10 ಕ್ಯಾಂಡಲ್ಸ್ ಬಂದಿದೆ. ಇದರಲ್ಲಿ ಇದು ಬಂದು 50 ರೂಪೀಸ್ ಬಿಟ್ಕೊಂಡಿದೆ. ಇದು ಲಾಸ್ಟಲ್ಲಿ ಬಜೆಟ್ ಎಲ್ಲ ಎಷ್ಟಾಗಿದೆ ನಾನು ಕೌಂಟ್ ಮಾಡಿ ಹೇಳ್ತೀನಿ. ಗೈಸ್ ಈ ಥರ ಇದೆ, ಇನ್ನೂ ಆಗಬೇಕು. ನಾನು ರೆಡಿ ಗಾಯ್ಸ್, ನೋಡಿ ಯಾವ ಥರ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ನನ್ನ ಡ್ರೆಸ್ ಈ ಥರ ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಸ್ಕೈ ಬ್ಲೂ ಕಲರ್, ಲೈಟ್ ಬ್ಲೂ.
ಗೈಸ್ ಹಂಗೆ ಕಾಣ್ತಿದಂತ ಬ್ಯೂಟಿಫುಲ್ ಡೆಕೋರೇಷನ್ ಫಾರ್ ಶಾಂಭವಿ. ನೋಡಿ ಗಾಯ್ಸ್, ಕೇಕ್ ಕೂಡ ನಾನೇ ಇಟ್ಕೊತೀನಿ. ಏನಕ್ಕೆ ಹಾಕ್ಬಿಡು. ನೋಡಿ ಗೈಸ್, ಕೇಕ್ ಕಟ್ ಮಾಡಿದ್ದು ಆಯಿತು, ಫೋಟೋಸ್ ತೊಗೊಂಡಿದ್ದಾಯಿತು, ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದು ಕೂಡ ಆಯಿತು. ಇವಾಗ ಸ್ವಲ್ಪ ಫೋಟೋಸ್ ತೊಗೊತಾ ಇದ್ದೀನಿ, ಸ್ವಲ್ಪ ಇದೆಲ್ಲ ಇಟ್ಕೊಂಡು. ಕೇಕ್ ಕಟ್ ಮಾಡಿದ್ದು ನಾನು ಫುಲ್ಲು ಅಂದರೆ ಯೂಟ್ಯೂಬ್ ಥರ ವೀಡಿಯೋ ಮಾಡಿದ್ರೆ ಶಾರ್ಟ್ ಥರ ಮಾಡ್ಕೊಂಡಿದ್ದೀನಿ, ನಾನು ಶಾರ್ಟ್ ಥರ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಬಿಡಿ. ನೋಡಿ ನಮ್ಮ ಏನು ಮಾಡ್ತಾರೆ, ರೋಸೆಲ್ಲ ಇಟ್ಕೊಂಡು ಫೋಟೋಸ್ ತೊಗೊತಾ ಇದ್ದೀನಿ. ಇದು ಎಷ್ಟು ಏನಾಯಿತು, ಹಿಂಗೆ ಎಷ್ಟು ಖರ್ಚಾಯಿತು ಅಂತ ನಿಮ್ಗೆ ಹೇಳ್ತೀನಿ, ನೋಡ್ಕೊಂಡಿದ್ದೀವಿ. ಇವಾಗ ಫೋಟೋಸ್ ತೊಗೊಂಡು ಆಮೇಲೆ ತಿಂಡಿ ಇನ್ನು ಸ್ವಲ್ಪ ಡಬಲ್ ಟೆಪ್ ಜಾಸ್ತಿ ಇಟ್ಕೊಂಡು ನೆನೆಸ್ಕೊಳ್ಳಿ, ಬಿದೋಗುತ್ತಿಲ್ಲ ಅಂದರೆ. ನಮ್ಮ ಮಮ್ಮಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ, ನಮ್ಮ ಮಮ್ಮಿಗೆ ಗಿಫ್ಟು ನನಗೆ. ಏನೇ ಏಯ್ ಎಲ್ಲ ಎತ್ತಿ ಇಡ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಹೇಳ್ತೀನಿ ಎಷ್ಟು ಖರ್ಚಾಯಿತು ಅಂತ ಹೇಳ್ಬಿಟ್ಟು. ಫಸ್ಟ್ ನಾವು ತೊಗೊಂಡಿದ್ದು ನಾವು ಡೆಕೋರೇಷನ್ಸ್ ಐಟಮ್ಸ್ ಫಸ್ಟ್ ತೊಗೊಂಡಾಗ ಹೇಳ್ತೀನಿ ಯಾವ್ದು ಎಷ್ಟಾಯ್ತು ಅಂತ. ಫಸ್ಟ್ ತೊಗೊಂಡಿದ್ದು ನಾವು ಫಸ್ಟು ವಿ ಶಾಪ್ ಅಂತಿದೆ ಮುಳ್ಬಾಗ್ಲಲ್ಲಿ, ಅದಕ್ಕೆ ಹೋದ್ವಿ, ಅಲ್ಲಿ ಸಿಗಲಿಲ್ಲ, ಮತ್ತೆ ಬೇರೆ ಕಡೆ ಹೋದ್ವಿ, ಮತ್ತೆ ಅಲ್ಲಿಗೆ ಹೋದ್ವಿ, ಬಿಡಿಲ್ಲ ಅಷ್ಟು ಅದೆಲ್ಲ ವಿಡಿಯೋ ಮಾಡಿಲ್ಲ ನಾನು. ಫಸ್ಟು ಕ್ಯಾಲ್ಕುಲೇಟ್ ಹಾಕ್ತೀನಿ, 45 ರೂಪಾಯಿ. ಆ ಟೇಪ್ ಬಂದು 45 ರೂಪಾಯಿ ನಾನು ತೊಗೊಂಡಿದ್ದ ಅಂಗಡಿಯಲ್ಲಿ, ಫ್ಯಾನ್ಸಿ ಸ್ಟೋರಲ್ಲಿ ಸಿಕ್ತು. ನೆಕ್ಸ್ಟ್ ಬಂದು ಲೈಟ್ ತೊಗೊಂಡೆ ನಾನು, ಲೈಟ್ ಬಂದು 100 ರೂಪೀಸ್ ಆಯಿತು ನನಗೆ. ಸ್ವಲ್ಪ ಮೀಡಿಯಮ್ ಆಗಿದೆ, ಅಷ್ಟು ಚಿಕ್ಕದಲ್ಲ ಅಷ್ಟು ದೊಡ್ಡದಲ್ಲ, 100 ರೂಪೀಸ್ ಆಯಿತು. ಆಮೇಲೆ ಬಂದು ಇನ್ನೇನು ತೊಗೊಂಡೆ, ಕ್ಯಾಂಡಲ್ಸ್ ತೊಗೊಂಡೆ, ದೊಡ್ಡದು 4 ಇಕ್ಕಿದ್ದು, ಅದು ಬಂದು 5 ರೂಪೀಸ್ ಅಂತ 20 ರೂಪೀಸ್ ಆಯಿತು, 4 ತೊಗೊಂಡೆ. ಆಮೇಲೆ ಬಂದು ಮತ್ತೆ ವಿ ಶಾಪ್ ಹೋದೆ. ವಿ ಶಾಪ್ಗೆ ಹೋಗ್ಬಿಟ್ಟು ನಾನು ತೊಗೊಂಡಿದ್ದು ಬಲೂನ್ಸ್ ತೊಗೊಂಡೆ. ನಾನು ಬೇಗ 2 ರೂಪೀಸ್ದು ಲೂಸಾಗಿ ಸಿಗೋದು ಕೊಡಿ ಅಂತೇಳಿ, ಯಾಕಂದರೆ ಪ್ಯಾಕೆಟ್ ತೊಗೊಂಡು ನಾನು ಏನು ಮಾಡ್ಕೊಳ್ಳಿ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಲೂಸ್ದು ಒಂದು 5-6 ತೊಗೊಂಡೆ ಅನಿಸುತ್ತೆ. 1 2 3 4 5 6 7 ತೊಗೊಂಡೆ. ಅದರಲ್ಲಿ 2 ಹೊಡೆದೋಗಿತ್ತು, ನಾನು ಅಲ್ಲಿ ನೋಡ್ಕೊಂಡಿಲ್ಲ, ಇಲ್ಲಿ ಬಂದು ನೋಡಿದ್ರೆ ಹೊಡೆದೋಗಿತ್ತು. ಅದರಲ್ಲಿ 7 ಈಸ್ ಈಕ್ವಲ್ ಟು 2 ಅಂದರೆ 14 ರೂಪಾಯಿ. 5 ಮೂರೇ ಯೂಸ್ ಆಗಿತ್ತು ನನಗೆ. 5 ತೊಗೊಳ್ಳಿ, ಹಂಗೆ ಎತ್ಕೊಂಡು 10 ರೂಪಾಯಿ ಹಾಕ್ತೀನಿ. ಆಮೇಲೆ ಕ್ಯಾಂಡಲ್ಸ್ ತೊಗೊಂಡೆ, ನಾನು ರೌಂಡ್ ಕ್ಯಾಂಡಲ್ಸ್ ಬಂದು ತೊಗೊಂಡಿದ್ದು. ಅದು ಬಂದು 50 ರೂಪೀಸ್, MRP 60 ರೂಪೀಸ್, ನಂಗೆ 50 ರೂಪೀಸ್ ಬಿತ್ತು, 50. ಆಮೇಲೆ ನಾನು ಇನ್ನೇನು ತೊಗೊಂಡೆ, ಇದು ಕೇಕ್ ಮೇಲೆ ಇಕ್ತೀವಲ್ವ ಕ್ಯಾಂಡಲ್, ನೀವು ತೊಗೊಬೋದು. ಇದು ತೊಗೊಂಡಿರೋದು ನಾನು 12 ರೂಪೀಸ್ ತೊಗೊಂಡೆ. ನಾನು ಅಂದ್ಕೊಂಡಿದ್ದು ಸಿಗಲಿಲ್ಲ, ಅದಕ್ಕೆ ಸುಮ್ಮನೆ ಅದಿರಲಿ ಒಂದು ಕ್ಯಾಂಡಲ್ ತಾನೇ, ಸರಿ ಬ್ಲೋ ಮಾಡೋದು ಏನು ಜಾಸ್ತಿ ಅದಕ್ಕೆ ಇಕ್ಕೋದು ಅಂತ ಹೇಳ್ಬಿಟ್ಟು ನಾರ್ಮಲ್ ಒಂದು ಇದು ತೊಗೊಂಡೆ. 100 ರೂಪೀಸ್ ಮ್ಯಾಜಿಕ್ ಕ್ಯಾಂಡಲ್ ಅಂತ, ಅದು 12 ರೂಪೀಸು. ನಾನು ಯೂಸ್ ಮಾಡಿದ್ದು ಒಂದೇ ಕ್ಯಾಂಡ್ಲೆ. ಮತ್ತು ಗ್ಲಾಸ್ವೆಲ್ಲ ನಮ್ಮ ಮನೇಲೇ ಇತ್ತು, ಅದನ್ನು ಯೂಸ್ ಮಾಡಿಕೊಂಡೆ. ನೀವು ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇದ್ದರೆ. ಮತ್ತು ರೋಸಸ್ ಎಷ್ಟು 4? ಸುಬ್ಬ ಓಯ್, ರೋಸಸ್ ಎಷ್ಟು 4? 40 ರೂಪಾಯಿ. 40 ರೂಪಾಯಿ ಉದ್ದುದ್ದು ಚಿಕ್ಕ ಸಿಕ್ಬೇಕಾದ್ರೆ ಒಂದೊಂದು 20 ರೂಪಾಯಿ ಕೂಡ ಮಾರ್ತಾರೆ ಒಂದೊಂದು ಸರಿ.
ನಮ್ಮದು ಅಷ್ಟು ಉದ್ದ ಇಲ್ಲ, ಒಂದು ಸ್ವಲ್ಪ ರೌಂಡಾಗಿ ಚಿಕ್ಕದಾಗಿತ್ತು, ಅದಕ್ಕೆ 10 ರೂಪಾಯಿ ಕೊಟ್ಟು ತೊಗೊಂಡ್ರು. 40 ರೂಪಾಯಿ, ಇಲ್ಲಾಂದರೆ 20 ಅಂದರೆ 60 ರೂಪಾಯಿ ಆಗುತ್ತಾ? 20 80 ಆಗುತ್ತೆ ಅನಿಸುತ್ತೆ. 20 ಅಂದರೆ 80 ಆಗುತ್ತೆ. ಕೈ ನೋವು ಬಂತು ನನಗೆ. ಆಮೇಲೆ ಕೇಕಿಗೆ 350 ರುಪೀಸ್ ಆಯ್ತು. ನೀವು ಯಾವ ಕೇಕ್ ಪ್ರಿಫರ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೇಕದ್ದು ನಾನು ಹಾಕ್ತಾಯಿಲ್ಲ ಇದರಲ್ಲಿ. ಮತ್ತಿನ್ನೇನು ಡಬಲ್ ಟೇಪ್ 10 ರುಪೀಸ್ ಆಯಿತು ಡಬಲ್ ಟೇಪ್ಗೆ. ಮತ್ತಿನ್ನೇನಿದೆ, ಇಷ್ಟೆಲ್ಲ ಮ್ಯಾಚ್ ಬಾಕ್ಸ್ ಹಾಕ್ಕೊಳ್ಳಿ, ಸುಮ್ಮನೆ ಕ್ಯಾಂಡಲ್ ಅನ್ಸೋಕ್ಕೆ ಏನಕ್ಕಿಲ್ಲ. ಇನ್ನು ಇಷ್ಟೇ ಡೆಕೋರೇಷನ್ಗೆ ನನಗೆ ಖರ್ಚಾಗಿದ್ದು ಬಂದು 287 ರುಪೀಸ್. ನೀವು ಬರ್ತ್ಡೇ ಬ್ಯಾನರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಹ್ಯಾಪಿ ಬರ್ತ್ಡೇ ಅಂತ. ನಂಗೆ ಅದು ಸಿಗಲಿಲ್ಲ, ಬಲೂನ್ಸ್ ಇತ್ತು, ನಂಗೆ ಅದು ಹಾಕೋಕ್ಕೆ ಇಷ್ಟ ಇರಲಿಲ್ಲ. ಗೋಲ್ಡ್ ಕಲರ್ ಹಾಕೋಣ ಅಂದ್ಕೊಂಡೆ, ಅದು ಎಲ್ಲಿ ಸಿಗಲಿಲ್ಲ, ಅದಕ್ಕೆ ಅದು ಮಿಸ್ ಆಯಿತು. ಇನ್ನೆಲ್ಲ ಓಕೆನೇ, ಇನ್ನೆಲ್ಲ ಇದೆ. 280 300 ರುಪೀಸಲ್ಲಿ ನನ್ನ ಡೆಕೋರ್ ಎಲ್ಲ ಕಂಪ್ಲೀಟ್ ಆಯಿತು. ಕೇಕ್ ಬಿಟ್ಟು ಕೇಕು ಸೇರಿಸಿದ್ರೆ 350, ಹಾಫ್ kg 640 ಆಗುತ್ತೆ. 640 ರೂಪಾಯಿ ಕೇಕ್ ಸೇರಿಸಿದ್ರೆ. ಕೇಕ್ ಇಲ್ಲ ಅಂದರೆ 300 ರುಪೀಸಲ್ಲಿ ನಿಮ್ಮ ಡೆಕೋರ್ ಕಂಪ್ಲೀಟ್ ಆಗೋಗುತ್ತೆ ಅಷ್ಟೇ. ಟೇಬಲ್ ಇದ್ದರೆ ಆಗೋಗುತ್ತೆ ಎಲ್ಲನೂ. ಇಷ್ಟೇ ಖರ್ಚಾಗೋ ಡೆಕೋರ್. ನಮ್ಮ ಸೆಲ್ಫ್ ಲವ್ಗೆ ನಮಗೋಸ್ಕರ ನಾವು 300 ರುಪೀಸ್ ಸ್ಪೆಂಡ್ ಮಾಡೋಕ್ಕಾಗಲ್ವಾ? ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಳ್ಳಿ ಡೆಕೋರ. ಹಂಗಾಗಿ ಕಟ್ ಮಾಡೋದು ಚೆನ್ನಾಗಿರುತ್ತೆ. ನಾನು ಮಾಡಿಕೊಂಡೆ, ಸ್ವಲ್ಪ ಟೈಮ್ ಟೇಕಿಂಗ್, ನಮಗೋಸ್ಕರ ನಾವು ಟೈಮ್ ತೊಗೊಂಡು ಮಾಡಬೇಕು. ನೋಡೋದಲ್ವಾ, ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಆಗಿದೆ ಅಂತಲೇ ಭಾವಿಸ್ತೀನಿ. ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಹಂಗಂತ ಇಟ್ಕೊಳ್ಳಿ. ಕಾಮೆಂಟ್ ಮಾಡಿ ಹೆಂಗಿತ್ತು ಡೆಕೋರ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.